ಗ್ಯಾಸ್ ಇಲ್ಲ ಅಂತಂದರೆ ಒಂದು ಆಲ್ಟರ್ನೇಟಿವ್ ನಾವಿದ್ದೀವಿ. ಇಂಡಕ್ಷನ್ ಅಂತ ಒಂದೈತೆ, ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸ್ ನಾವಿದ್ದೀವಿ. ಯಾವುದೇ ಥರ ಇಂಡಕ್ಷನ್ನು, ಯಾವುದೇ ಥರ ಕುಕ್ಕಿಂಗು, ಏನೇ ಬೇಸ್ ಆಗಲಿ, ಇಂಡಸ್ಟ್ರಿಯಲ್ ಆಗಲಿ, ಕಮರ್ಷಿಯಲ್ ಆಗಲಿ, ಹೋಟೆಲ್ಸ್ ಆಗಲಿ, ಯಾವುದೇ ಥರ ಕೆಫೆ ಆಗಲಿ, ಯಾವುದೇ ಥರ ಟೆಕ್ನಾಲಜಿಗೆ ನಿಮಗೆ ಫುಡ್ ಆಗಲಿ ನಿಮಗೆ ಹೀಟಿಂಗ್ ಮಾಡಬೇಕು ಅಂತಂದರೆ ಗ್ಯಾಸ್ ಬಳಸ್ತಿದ್ದೀರಾ ಅಂತ ಅದಕ್ಕೆ ಆಲ್ಟರ್ನೇಟಿವ್ ನಾವು ಇಂಡಕ್ಷನ್ ಮಾಡಿಕೊಡ್ತೀವಿ. ಅದ್ರ ಬಂಡೆ ತರಿಸ್ತಿರ್ತಾರೆ ನೀರು ಹಾಕಿ ನೀರು ಹಾಕಿ ಹಾಂ ಹಂಗೆಲ್ಲ ಏನನ್ನ ಕಾಳು ಹಾಕಿರಿದ್ರು ಒಳಗಡೆ ಹಾಕಿದ್ರು ಇವಾಗ ತರ್ಸಕ್ಕೆ ಹೆಚ್ಚಿದ್ದಾರಲ್ಲ ಒಮ್ಮೆ ಇದಕ್ಕೆ ನಾವು ಅಂಗಡಿಯಲ್ಲಿ ಸಿಗುತ್ತಲ್ಲ ಇಂಡಕ್ಷನ್ ಟೈಮ್ ಅಂತ ಸಿಕ್ಕಿದ್ರೆ ಅವ್ರು ಏನು ಮಾಡ್ತಾರೆ ಫಾಸ್ಟ್ ಇದು ಬಂದ್ಬಿಟ್ಟು ಫ್ರೀಸರ್ ಬೇಸ್ ಸರ್, ಜನರಿಗೆ ಬಂದ್ಬಿಟ್ಟು ಈ ಕ್ರೈಸಿಸ್ ಆಗಿರೋದಕ್ಕೆ, ಪ್ರಾಬ್ಲಮ್ ಆಗಿರೋದಕ್ಕೆ ಗ್ಯಾಸೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಂಬಿಟ್ಟವ್ರೆ. ಗ್ಯಾಸಿಗೆ ಆಲ್ಟರ್ನೇಟಿವ್ ಏನಿದೆ, ನಮ್ಮ ಇಂಡಕ್ಷನ್ ಇದೆ. ನಾವು ಇದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತಗೋಸ್ಕರ ಎಲ್ಲರಿಂದ ಗ್ಯಾಸಿಂದ ಮೈಗ್ರೇಟ್ ಆಗಿ ಇಂಡಕ್ಷನಿಗೆ ಬನ್ನಿ ಅಂತ ನಾವು ಎಲ್ರಿಗೂ ಬಂದ್ಬಿಟ್ಟು ಟೆಕ್ನಾಲಜಿ ತಿಳಿಸ್ತಿದ್ದೀವಿ ಅವರಿಗೆ. ಸೊ ಇವಾಗ ಒಂದು ಪರ್ಫೆಕ್ಟ್ ಆಪರ್ಚುನಿಟಿ ಎಲ್ರಿಗೂ ಬಂದ್ಬಿಟ್ಟು ಗ್ಯಾಸ್ ಇಲ್ಲ ಅಂತಂದರೆ ಒಂದು ಆಲ್ಟರ್ನೇಟಿವ್ ನಾವಿದ್ದೀವಿ. ಇಂಡಕ್ಷನ್ ಅಂತ ಒಂದೈತೆ, ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸ್ ನಾವಿದ್ದೀವಿ. ಯಾವುದೇ ಥರ ಇಂಡಕ್ಷನ್ನು, ಯಾವುದೇ ಥರ ಕುಕ್ಕಿಂಗು, ಏನೇ ಬೇಸ್ ಆಗಲಿ, ಇಂಡಸ್ಟ್ರಿಯಲ್ ಆಗಲಿ, ಕಮರ್ಷಿಯಲ್ ಆಗಲಿ, ಹೋಟೆಲ್ಸ್ ಆಗಲಿ, ಯಾವುದೇ ಥರ ಕೆಫೆ ಆಗಲಿ, ಯಾವುದೇ ಥರ ಟೆಕ್ನಾಲಜಿಗೆ ನಿಮಗೆ ಫುಡ್ ಆಗಲಿ ನಿಮಗೆ ಹೀಟಿಂಗ್ ಮಾಡಬೇಕು ಅಂತಂದರೆ ಗ್ಯಾಸ್ ಬಳಸ್ತಿದ್ದೀರಾ ಅಂತ ಅದಕ್ಕೆ ಆಲ್ಟರ್ನೇಟಿವ್ ನಾವು ಇಂಡಕ್ಷನ್ ಮಾಡಿಕೊಡ್ತೀವಿ. ಸೊ ಇವಾಗ ಒಂದು ಬೆಸ್ಟ್ ಎಕ್ಸಾಂಪಲ್ ಎಲ್ರಿಗೂ ತೋರ್ಸೋಕ್ಕೆ, ಗ್ಯಾಸ್ ಮೇಲೆ ಯಾರು ತುಂಬ ರಿಲೈ ಮಾಡ್ಕೋಬೇಡಿ. ಅದಕ್ಕೊಂದು ಅಪ್ಗ್ರೇಡೆಡ್ ಟೆಕ್ನಾಲಜಿ ಅಂತ ಒಂದು ಬಂದಿದೆ, ಅದಕ್ಕೊಂದು ಟೆಕ್ನಾಲಜಿ ನಾವು ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಅಂತಲೇ ನಮ್ಮ ಟೀಮ್ ಇದೆ, ಅದಕ್ಕೆ ಅಂತಲೇ ನಾವು ಇದ್ದೀವಿ.
ಅದಕ್ಕೆ ನಾವು ಇಂಡಕ್ಷನ್ ಒಂದು ನಾವು ಎಲ್ರಿಗೂ ಯೂಸ್ ಮಾಡಿ ಅಂತ ಎಲ್ರಿಗೂ ಹೇಳ್ಕೊತೀನಿ. ಅಲ್ಲ ಈಗ ಏನೇನೆಲ್ಲ ಇದು ಮಾಡಿದೆ ಸರ್, ದೋಸೆ ತವ ಮತ್ತು ಇನ್ನು ಸರ್ ನಮ್ಮದ್ರಲ್ಲಿ ಎಲ್ಲ ಥರವಾದ ಎಕ್ವಿಪ್ಮೆಂಟ್ಸು ಇದೆ. ಬಫೆ ವಾರ್ಮರಿಂದ ಹಿಡ್ಕೊಂಡು ಬಫೆ ವಾರ್ಮರು, ರೈಸ್ ಬಾಯ್ಲರು, ದಾಲಿಗೆ, ಆಮೇಲೆ ನಿಮಗೆ ಕಡಾಯಿ ಆಯಿಲ್ ಐಟಮ್ಸಿಗೆ, ಆಮೇಲೆ ತವಾ ಅಂತ ಇದೆ. ನಿಮ್ಗೆ ಯಾವುದೇ ಪ್ಯಾನ್ ಬೇಸ್ಡ್ ಐಟಮ್ಸ್ ಆಗಲಿ, ಹಾಟ್ ಪ್ಲೇಟ್ ಬೇಸ್ಡ್ ಐಟಮ್ಸ್ ಆಗಲಿ, ಆಮೇಲೆ ಕರಿ ಆಗಲಿ, ಸಬ್ಜಿ ಆಗಲಿ, ಏನೇ ಕಿಚನಲ್ಲಿ ನಿಮಗೆ ಒಂದು ಏನು ಮಾಡಬೇಕು ಅಂದ್ರೂ ನಮ್ಮ ಹತ್ರ ಎಲ್ಲದಕ್ಕೂ ಎಕ್ವಿಪ್ಮೆಂಟ್ಸ್ ಐತೆ. ನೀವು ಒಂದು ಎಕ್ವಿಪ್ಮೆಂಟು ಇದಕ್ಕೆ ಅಂತ ಇಲ್ಲ ಇಂಡಕ್ಷನಲ್ಲಿ ಯಾವ ಅನ್ನ ಮಾಡಬೇಕು, ಯಾವ ಫುಡ್ ಮಾಡಬೇಕು, ಏನು ಮಾಡಬೇಕು ಅಂದ್ರೂ ನಮ್ಮ ಹತ್ರ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಐತೆ. ನಾವು ಅದಕ್ಕೆ ಅಂತಲೇ ನಾವು ಸ್ಪೆಷಲಿಸ್ಟ್ ಆಗಿದ್ದೀವಿ. ಮಾರ್ಕೆಟಲ್ಲಿ ನಾವು ಒಂದು 10 ವರ್ಷದಿಂದ ಇದ್ದೀವಿ. ನಾವು ಬಂದ್ಬಿಟ್ಟು ನೀವು ಇಂಥ ರಿಕ್ವೈರ್ಮೆಂಟಿಂದ ತೊಗೊಂಬಂದರೆ ಅದಕ್ಕೆ ನಾವು ಸೊಲ್ಯೂಷನ್ ಕೊಟ್ಬಿಟ್ಟು ಅದಕ್ಕೆ ನಾವು ಇಂಡಕ್ಷನ್ ಕೊಟ್ಬಿಟ್ಟು ಎಲ್ಲದಕ್ಕಿಂತ ಚೀಪೆಸ್ಟ್ ಪ್ರೈಸಾಗಿ, ಕಾಸ್ಟ್ ಕಟ್ಟಿಂಗ್ ಆಗಿ ನಿಮಗೆ ರನ್ನಿಂಗ್ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ನಾವು ಮಾಡಿಕೊಟ್ಬಿಡ್ತೀವಿ. ಇದು ಇಂಡಕ್ಷನ್ ಇರೋದೇ ಆ ಟೆಕ್ನಾಲಜಿಯಿಂದನೇ. ಸೈಡ್ ಎಫೆಕ್ಟ್ ಏನಾದರೂ ಸರ್? ಸೈಡ್ ಎಫೆಕ್ಟ್ಸ್ ಅಂತ ನೋಡ್ಬೇಕಂದ್ರೆ ನಿಮಗೆ ಗ್ಯಾಸ್ ಥರ ನಿಮಗೆ ರೂಮ್ ಹೀಟ್ ಆಗೋದು, ಬಟ್ರಿಗೆ ಬಂದ್ಬಿಟ್ಟು ಅನ್ಕಂಫರ್ಟಬಲ್ ಇರೋದು ಅಂಥದ್ದು ಏನೂ ಪ್ರಾಬ್ಲಮ್ ಇರೋಲ್ಲ. ನೀವು ನೋಡ್ಬೋದು ಇಂಡಕ್ಷನ್ ಬಂದ್ಬಿಟ್ಟು ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ವಾ ನಿಮಗೆ. ಇದಕ್ಕೆ ನೀವು ಬಂದ್ಬಿಟ್ಟು ಪ್ರಾಪರ್ ಮೇಂಟೆನೆನ್ಸ್ ಅಂತ ಒಂದು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಇಂಡಕ್ಷನ್ ಬಂದ್ಬಿಟ್ಟು ನಿಮಗೆ ಒಳ್ಳೆ ಲೈಫ್ ಟೈಮೇ ಕೊಡುತ್ತೆ ಸರ್. ಇದು ಒಳ್ಳೆ ಡ್ಯೂರಬಿಲಿಟಿ ಕೊಡುತ್ತೆ ನಿಮಗೆ. ಇವಾಗ ಬಟ್ರುಗಳು ಕೆಲಸ ಬಿಡೋಂಥ ಇದೆಲ್ಲ ಬರಲ್ಲ ಇಲ್ಲ. ಯಾವುದೇ ಹೀಟಿಂಗು ಮತ್ತು ಆಮೇಲೆ ನೀವು ಭಟ್ರುಗಳು ಬೆವರು ಸುರಿಸೋದು ನೋಡ್ಬೋದು. ಈ ಥರ ಹೀಟ್ ಸಿಚುವೇಶನ್ ಬಂದ್ಬಿಟ್ಟು ಬೆವರು ಸುರಿತಾ ಇರುತ್ತೆ ಅವರಿಗೆ. ಕರೆಕ್ಟಾಗಿ ಒಂದೊಂದು ಕೆಫೆಯಲ್ಲಿ ಬಂದ್ಬಿಟ್ಟು ಒಂದೊಂದು ಜಾಗದಲ್ಲಿ ಬಂದ್ಬಿಟ್ಟು ವೆಂಟಿಲೇಷನ್ ಸಿಸ್ಟಮ್ ಕರೆಕ್ಟಾಗಿರಲ್ಲ. ಹೊಬೆ ಒಪ್ಕೊಂಡು ಕೂತ್ಕೊಂಡಿರುತ್ತೆ ಇದು ಕಿಚನ್ ಒಳಗೆ. ಒಂದು ಅಂಡರ್ ಬೇಸ್ಮೆಂಟ್ ಕಿಚನ್ ಆಗಲಿ ಅಲ್ಲೆಲ್ಲ ಬಂದ್ಬಿಟ್ಟು ವೆಂಟಿಲೇಷನ್ ಕರೆಕ್ಟಾಗಿರಲ್ಲ. ಅಲ್ಲಿ ಬಂದ್ಬಿಟ್ಟು ನೀವು ಇಂಡಕ್ಷನ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ. ಇಂಡಕ್ಷನ್ ಯೂಸ್ ಮಾಡಿದರೆ ನಿಮಗೆ ಈ ಥರ ಪ್ರಾಬ್ಲಮ್ಸ್ಗಳು ಎರಾಡಿಕೇಟ್ ಆಗ್ಬಿಡುತ್ತೆ. ಆಮೇಲೆ ಭಟ್ರಿಗೆ ತುಂಬ ಈಸಿಯಾಗಿ ನೀವು ಅವರು ಅಡುಗೆ ಮಾಡ್ಬೋದು ಇದನ್ನ ಹಿಡ್ಕೊಂಡು. ಸರ್ ನಾವು ಇಂಡಕ್ಷನ್ನ ಆಲ್ರೆಡಿ 15 ಇಯರ್ಸಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ. ಸೊ ನಾವು ಮೊದಲು ದೊಡ್ಡ ಕಿಚನ್ನು ಕ್ಯಾಂಟೀನ್ಸ್ ಎಲ್ಲ ರೆಗ್ಯುಲರಾಗಿ ಮಾಡ್ತಾನೇ ಇದ್ವಿ. ಇವಾಗ ಗ್ಯಾಸ್ ಇಶ್ಯೂ ಆಗಿರೋದ್ರಿಂದ ಸ್ಮಾಲ್ ಇಂಡಸ್ಟ್ರೀಸು, ಕೇಟ್ರಿಂಗ್ ಅವರೆಲ್ಲ ಬರ್ತಾಯಿದ್ದಾರೆ. ನೀವು ಬರೀ ಕಿಚನ್ ಎಕ್ವಿಪ್ಮೆಂಟ್ಸ್ ಮಾತ್ರ ನೋಡ್ತಿದ್ದೀರಾ, ನಮ್ಮ ಹತ್ರ ಫುಡ್ ಪ್ರೊಸೆಸಿಂಗ್ ಕೂಡ ಎಕ್ವಿಪ್ಮೆಂಟ್ಸ್ ಕೂಡ ಇದ್ದಾವೆ. ಇವನ್ ರೋಸ್ಟರ್ಸು, ಸ್ಪೈಸಸ್ ರೋಸ್ಟರ್ಸ್ ಮಾಡ್ತಾರೋರೆಲ್ಲ ಕೂಡ ಬರ್ಬೋದು ನಮ್ಮ ಹತ್ರ. ಆಮೇಲೆ ನೀವು ಎಕ್ವಿಪ್ಮೆಂಟ್ಸ್ ಏನು ನೋಡ್ತಾ ಇದ್ದೀರಾ ಇದೆಲ್ಲನೂ ನಾವು ಲಾಸ್ಟ್ ಒಂದು 10 ಇಯರ್ಸಿಂದನೂ ಬರ್ತಾ ಇದ್ದೀವಿ. ಬಟ್ ಇವತ್ತು ಗ್ಯಾಸ್ ಕಮ್ಮಿ ಆಗಿರೋದಕ್ಕೆ ಜನ ಬರ್ತಾ ಇದ್ದಾರೆ. ಬಟ್ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಆಲ್ರೆಡಿ 3-4 ಇಯರ್ಸಿಂದೇ ಚೇಂಜ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ. ಸೊ ನೆಕ್ಸ್ಟ್ ನೀವೇನು ನೋಡ್ತೀರಾ ಅಂದರೆ ಇವಾಗ ಏನು ಬರ್ತಾಯಿದೆ ರಿಕ್ವೈರ್ಮೆಂಟು ಅದನ್ನು ನಾವು ಜನ್ರೇಟ್ ಮಾಡಬೇಕು. ಏನು 1:1:3 ಆಗಿದೆ ಅದನ್ನು ಜನ್ರೇಟ್ ಮಾಡೋಕ್ಕೆ ನಾವು ಕೂಡ ವರ್ಕರ್ಸ್ನ ಜಾಸ್ತಿ ಮಾಡ್ತಾಯಿದ್ದೀವಿ, ಶಿಫ್ಟ್ನ ಜಾಸ್ತಿ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಕೆಲವೊಬ್ರು ಕಮ್ಮಿ ಆಗ್ಬೋದು, ಕೊರತೆ ಇರ್ಬೋದು. ಸೊ ಅದನ್ನೆಲ್ಲ ನಾವು ಆಲ್ಟರ್ನೇಟ್ ಮಾಡಿ ಕೊಡ್ತಾಯಿದ್ದೀವಿ ಆದಷ್ಟು. ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಇವಾಗಿರೋ ಪ್ರೆಷರಲ್ಲಿ ಏನಾಗುತ್ತೋ ಅಷ್ಟು ಮಾತ್ರ ಸರ್ವ್ ಮಾಡ್ಬೋದು. ಮುಂಚೆ ಆರ್ಡರ್ಸ್ ಯಾವ ಥರ ಇತ್ತು, ಇವಾಗ ಆರ್ಡರ್ ಸರ್ ಮುಂಚೆನೂ ಇತ್ತು. ಯಾವ ಥರ ಇರ್ತಿತ್ತು ಅಂದರೆ ಮುಂಚೆ ನಮ್ಮದು ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್ ಇರ್ತಿತ್ತು, ಕಮರ್ಷಿಯಲ್ ಕಿಚನ್ಸ್ ಈ ಥರ ಇರ್ತಿತ್ತು. ಇವಾಗ ಸ್ಮಾಲ್ ಹೋಟೆಲಿಯರ್ಸ್ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಹತ್ರ. ಸೊ ದರ್ಶಿನಿ ಹೋಟೆಲ್ಸು, ಇಲ್ಲ ಈ ಥರ ವೈಭವ ಹೋಟೆಲ್ಸ್ ಇವರೆಲ್ಲ ಬರ್ತಾ ಇದ್ದಾರೆ. ಸೊ ಅವರಿಗೆಲ್ಲನೂ ನಾವು ತಲುಪಿಸ್ತಾ ಇದ್ದೀವಿ ಇವಾಗ. ಮೊದಲಾದರೆ ಪವರ್ಗೋಸ್ಕರ ಯಾರು ಹಿಂದೆ ಮುಂದೆ ನೋಡ್ತಾಯಿದ್ರು. ಇವತ್ತು ಗ್ಯಾಸ್ ಇಲ್ಲದಲ್ಲಿರೋದಕ್ಕೆ ಆಲ್ಟರ್ನೇಟ್ ಇದು ಅಂತ ಇವ್ರು ಹುಡ್ಕೊಂಡ್ಬರ್ತಿದ್ದಾರೆ. ಬಟ್ ಇದನ್ನು ನಾವು ಆಲ್ರೆಡಿ 10 ಇಯರ್ಸ್ ಮುಂಚೆಯಿಂದನೂ ಹೇಳಿದ್ದೀವಿ. ಬಟ್ ಇವತ್ತು ಅವರಿಗೆಲ್ಲ ಅರ್ಥ ಆಗ್ತಾ ಇದೆ.